ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇರುವ ಟೈಮ್ ವ್ಯಾಲ್ಯೂ ಮನಿಯನ್ನ ಪ್ರಾಬ್ಲಮ್ ಕಂಡು ಮಾಡ್ಕೊಳ್ಳೋಕೆ ಬರ್ತಾ ಇದೀವಿ. ಇಲ್ಲಿ ನಾವು ಈ ವಿಡಿಯೋನಲ್ಲಿ ಫ್ಯೂಚರ್ ವ್ಯಾಲ್ಯೂ ಮತ್ತೆ ಪ್ರೆಸೆಂಟ್ ವ್ಯಾಲ್ಯೂ 2 ಮಾರ್ಕ್ಸ್ಗೆ ಬರುತ್ತಲ್ಲ ಪ್ರಾಬ್ಲಮ್, ಅದನ್ನ ಹೇಗೆ ಸಾಲ್ವ್ ಮಾಡ್ಬೇಕಂತ ನೋಡ್ಕೊಳ್ಳೋಣ. ಮೊನ್ನೆದು ಬಂದ್ಬಿಟ್ಟು ನಾವು ಫ್ಯೂಚರ್ ವ್ಯಾಲ್ಯೂ ಕಂಡು ಹಿಡಿಯೋಣ. ಫ್ಯೂಚರ್ ವ್ಯಾಲ್ಯೂನಲ್ಲಿ ಫಾರ್ಮುಲಾ ಏನು? ನಮಗೆ ಫ್ಯೂಚರ್ ವ್ಯಾಲ್ಯೂ ಫಾರ್ಮುಲಾ ಏನು? ಪ್ರೆಸೆಂಟ್ ವ್ಯಾಲ್ಯೂ ಇಂಟು 1 ಪ್ಲಸ್ ಆರ್ ಎಷ್ಟು ಎನ್. ಆದರೆ ನಾವೇನು ಹೇಳಿದ್ವಿ, ಪ್ರೆಸೆಂಟ್ ವ್ಯಾಲ್ಯೂ ಅಂದರೆ ಈಗ ಎಷ್ಟು ಅಮೌಂಟ್ ಕೊಟ್ಟಿರ್ತಾರೆ ಅದು ಅಮೌಂಟು, ರೇಟ್ ಆಫ್ ಇಂಟ್ರೆಸ್ಟ್ ಮತ್ತೆ ನಂಬರ್ ಆಫ್ ಇಯರ್ಸ್. ಈ ಫಾರ್ಮುಲಾನ ಮೇಲೆ ಒಂದು ಲೆಕ್ಕ ಮಾಡೋಣ. ಬೇಗ ಮಾಡಿಬಿಡೋಣ, ಯಾಕಂದ್ರೆ ನಾನು ಲಾಸ್ಟ್ ವಿಡಿಯೋನಲ್ಲಿ ಮಾಡಿದ್ದೆ ಹೇಗೆ ಮಾಡಬೇಕು, ಸ್ಟೆಪ್ ಟು ಸ್ಟೆಪ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ. ಯಾಕಂದ್ರೆ 2 ಮಾರ್ಕ್ಸ್ ಪ್ರಾಬ್ಲಮ್ ಇರೋದ್ರ ಸಲುವಾಗಿ ನಾವು ಬೇಗ ಸಾಲ್ವ್ ಮಾಡಬೇಕಾಗುತ್ತೆ, ಜಾಸ್ತಿ ಟೈಮ್ ಕೊಡಬಾರ್ದು. ಅದ್ರ ಸಲುವಾಗಿ ನೋಡ್ಕೊಳ್ಳಿ, ನಾನು ಕ್ವಶನ್ ಹೇಳಲ್ಲ, ಅದೇ ಕ್ವಶನ್ ಅಲ್ಲಿ ಕೊಡೋ ಡಾಟಾಗಳನ್ನ ಹೇಳ್ತೀನಿ. ಇದರಲ್ಲಿ ನೋಡ್ಕೊಳ್ಳಿ, ಕ್ವಶನ್ ಡಾಟಾಗಳು ಏನೇನಿರುತ್ತೆ ಅಂದ್ರೆ, ಕ್ಯಾಲ್ಕುಲೇಟ್ ದ ಫ್ಯೂಚರ್ ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಅದರಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? ನಮಗೆ 20,000 ಪ್ರೆಸೆಂಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಷ್ಟು ಇಯರ್ಸ್ ಸಲುವಾಗಿ? 5 ಇಯರ್ಸ್. ಮತ್ತೆ ರೇಟ್ ಆಫ್ ರಿಟರ್ನ್ ಎಷ್ಟು ಕೊಟ್ಟಿದ್ದಾರೆ? 12% ಪರ್ annum. ಇದ್ರ ಮೇಲೆ ನಾವು ಫ್ಯೂಚರ್ ವ್ಯಾಲ್ಯೂನ ಕಂಡುಹಿಡ್ಕೋಬೇಕು. ಈಗ ಫ್ಯೂಚರ್ ವ್ಯಾಲ್ಯೂ ಫಾರ್ಮುಲಾ ಹಾಕಿ, ಪ್ರೆಸೆಂಟ್ ವ್ಯಾಲ್ಯೂ 1 ಪ್ಲಸ್ ಆರ್ ಎಷ್ಟು ಎನ್. ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟು? 20,000 ಪ್ರೆಸೆಂಟ್ ವ್ಯಾಲ್ಯೂ. 1ಗೆ 1 ರೇಟ್ ಆಫ್ ಇಂಟ್ರೆಸ್ಟ್ 12% ಅಂದ್ರೆ 0.12 ನಾವು ಬರ್ಕೋಬಹುದು. ಎಷ್ಟು ಇಯರ್ಸ್? ನಂಬರ್ ಆಫ್ ಇಯರ್ಸ್ 5 ಇಯರ್ಸ್. ಇದನ್ನ ನಾವು 20,000 1.12 ರೆಷ್ಟು 5. ಈಗ 1.12 ರೆಷ್ಟು 5 ನ ಹೇಗೆ ಮಾಡ್ಬೇಕಂತ ನಾನು ಲಾಸ್ಟ್ ಟೈಮ್ ನಲ್ಲಿ ಕ್ಯಾಲ್ಕುಲೇಟರ್ ಟ್ರಿಕ್ ಹೇಳ್ಕೊಟ್ಟಿದ್ದೆ. ಅದನ್ನ ನೀವು ಲಾಸ್ಟ್ ವಿಡಿಯೋ ನೋಡ್ಕೊಳ್ಬೇಕಾದ್ರೆ ಇದನ್ನ ಡೈರೆಕ್ಟ್ ಆನ್ಸರ್ ಇಟ್ಬಿಡ್ತೀನಿ. 1.762 ಇವೆರಡನ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 35,427. ಇದೇನಿದೆಯಲ್ಲ, ನಾವೀಗ 20,000 ಅಮೌಂಟ್ ಅನ್ನ ಒಂದು 5 ವರ್ಷ ಸಲುವಾಗಿ ಡಿಪಾಸಿಟ್ ಮಾಡಿಟ್ರೆ ಅದಕ್ಕೆ 12% ರಿಟರ್ನ್ ಬಂದ್ರೆ 20,000 5 ಇಯರ್ಸ್ ಆದ್ಮೇಲೆ 35,247 ರೂಪೀಸ್ ಆಗಿರುತ್ತೆ.